ಸೊ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಈ ವಿಡಿಯೋ ತುಂಬ ಎಕ್ಸೈಟಿಂಗ್ ವಿಡಿಯೋ ಆಗಿರುತ್ತೆ. ಅದಕ್ಕೆ ದಯವಿಟ್ಟು ಲಾಸ್ಟ್ ತನಕ ನೋಡಿ. ಫಸ್ಟಿಗೆ ಹೇಳ್ತಾ ಇದ್ದೀನಿ ಇದನ್ನು. ಸೊ ಇವತ್ತು ಈ ವಿಡಿಯೋ ಏನು ಅಂದರೆ ತಮ್ಮನೇಲಲ್ಲಿ ನೋಡಿರ್ತೀವಿ, ಆಗಲೇ ನಾವು ಹೊಸ ಗಾಡಿ ತೊಗೊಂಡಿದ್ದೀವಿ. ಸೊ ಆ ಹೊಸ ಗಾಡಿನ ರಿವೀಲ್ ಮಾಡೋ ವಿಡಿಯೋ ಇದು. ಆ್ಯಕ್ಚುಲಿ ನಾನು ಶೋರೂಮಲ್ಲಿ ಮಾಡಬೇಕಿತ್ತು, ಬಟ್ ಶೋರೂಮಲ್ಲಿ ಆಗಲಿಲ್ಲ. ಸ್ವಲ್ಪ ಕ್ಲಿಪ್ಸ್ ಇದ್ದಾವೆ, ಅದನ್ನು ಹಾಕ್ತೀನಿ. ಶೋರೂಮಲ್ಲಿ ನಾನು ಅಂದ್ಕೊಂಡಿರೋ ಅಷ್ಟು ಡೆಲಿವರಿ ಆಗಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದು ಒಳ್ಳೆ ಸ್ಪಾಟ್ ಹುಡ್ಕೊಂಡು ಮಾಡ್ತಾನೆ. ಅದನ್ನು 2 months ಆದಮೇಲೆ ಮಾಡ್ತಾಯಿದ್ದೀನಿ. ಇದನ್ನು ಆಲ್ರೆಡಿ ತೊಗೊಂಡು May 7th ಇದು ತೊಗೊಂಡಿದ್ದು ಈ ಗಾಡಿನ. ಸೊ ಇವತ್ತಾಗಲೇ ಬಂದು 27th of June ಆಗಿದೆ. ಇಷ್ಟು ಲೇಟಾಗಿ ಏನಕ್ಕೆ ಅಂದರೆ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ, ಮತ್ತು ಗಾಡಿ ಹತ್ರ ಇರಲಿಲ್ಲ. ನಾನು ಆಡಲೇ ಈ ಗಾಡಿನ ಒಂದು 100 kilometers ಓಡಿಸಿರ್ತೀನಿ ಅಷ್ಟೇ, ಇನ್ನೆಲ್ಲ ನಮ್ಮ ಮನೆಯಲ್ಲೇ ಓಡಿಸಿರೋದು. ಸೊ ಇದು ಫೈನಲ್ ಟೈಮು. ಇವತ್ತು ನಾನು ಮಾಡಲೇಬೇಕು ಅಂತ ಬಂದು, ಇವಾಗ ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಈ ಟೈಮಿಗೆ ಬಂದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇನ್ನು ಲೇಟ್ ಮಾಡಲಿಲ್ದಂಗೆ ಈ ಗಾಡಿನ ತೋರಿಸ್ತೀನಿ. ನಮ್ಮ ಗಾಡಿ ಇದೆ. ಗೈಸ್, ನೋಡಿದ್ರಲ್ಲ ಇಷ್ಟೋ ತನಕ ಸಿನಿಮ್ಯಾಟಿಕ್ ಶಾರ್ಟ್ಸು ನಮಗೆ ಇಷ್ಟ ಹೆಂಗಾಯ್ತೋ ಹಂಗೆ ಮಾಡಿದ್ವಿ. ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಆಗಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಇದು ನಮ್ಮ ಹೊಸ ಗಾಡಿ. ಏನಂತಿರೋ ಇದಕ್ಕೆ ಏನು ಹೆಸರು, ಬ್ಲ್ಯಾಕ್ ಪ್ಯಾಂಥರೋ ಆನೇನೋ ಏನು ಅಂತ ಕರಿತಿರೋ ನೋಡಿರಿ. ಸೊ ಆ್ಯಕ್ಚುಲಿ ಇದು ನನ್ನ ಡ್ರೀಮ್ ಬೈಕ್ ಏನಲ್ಲ, ನನ್ನ ಡ್ರೀಮ್ ಬೈಕ್ ಇನ್ನೊಂದಿದೆ, ಅದನ್ನು ತೊಗೋಬೇಕಾಗಿತ್ತು. ಬಟ್ ಫ್ಯಾಮಿಲೀಲಿ ಮನೇಲೆಲ್ಲ ಬೇಡ ಅಂದರು ಇವಾಗಲೇ. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಇದು ತೊಗೊಂಡೆ. ಇದು ಮುಂದಕ್ಕೆ ಬರುತ್ತೆ. ನಿಮ್ಮ ಸಪೋರ್ಟ್ ಏನಾದರೂ ಚೆನ್ನಾಗಿ ತೋರಿಸಿದ್ರಿ, ಒಂದು ಆವ್ರೇಜ್ ಎಷ್ಟು ಸಬ್ಸ್ಕ್ರೈಬರ್ಸ್ ಇರುತ್ತಲ್ಲ, ಒಂದು 3 digit ಸಬ್ಸ್ಕ್ರೈಬರ್ಸ್ ಮಾಡಿರಿ. ನಾನು ಡೆಫಿನೆಟ್ಲಿ ನಿಮಗೆ ನಾನು ಹೊಸ ಸ್ಪೋರ್ಟ್ಸ್ ಬೈಕ್ ತೊಗೊಂಡು ತೋರಿಸ್ತೀನಿ. ಇದು ನನ್ನ ಮಾತು, ಬರೆದಿಟ್ಕೊಳ್ರಿ ಎಲ್ಲಾದರೂ. ಸದ್ಯಕ್ಕೆ ಇದಿದೆ. ಸೊ ಇದು ಏನಕ್ಕೆ ತೊಗೊಂಡಿದ್ದು, ಬೈಕೆ ತೊಗೋಬೋದಿತ್ತು. ಇದ್ರ ಬಜೆಟಲ್ಲಿ ಪಲ್ಸರು ಇಲ್ಲ ಹೋಂಡಾ ಯಾವುದಾದ್ರೂ ತೊಗೋಬೋದಿತ್ತು. ಬಟ್ ನಾನೇನಕ್ಕೆ ಇದನ್ನು ಪ್ರಿಫರ್ ಮಾಡಿದೆ ಅಂದರೆ, ಇದನ್ನು ನೆಕ್ಸ್ಟು ನಾನು ಇವಾಗ ಯಾವುದಾದ್ರೂ ಬೈಕ್ ತೊಗೊಂಡೆ ಅಂದ್ಕೊಳ್ರಿ, ನನಗೆ ನನ್ನ ಸ್ಪೋರ್ಟ್ಸ್ ಬೈಕ್ ಸಿಗೋಲ್ಲ. ಅದು ಗ್ಯಾರಂಟಿ ಬರೆದಿಟ್ಕೊಳ್ರಿ. ನಮ್ಮ ಮನೇಲಿ ಸ್ಪೋರ್ಟ್ಸ್ ಬೈಕ್ ಅನ್ನೋದು ಒಂದೇ ಕೊಡಿಸೋದು, ಅದು ನಾನು ತೊಗೊಬೇಕಾಗಿರೋ ಬೈಕು. ಬಟ್ ಅವ್ರು ಅದನ್ನು ಕೊಡಿಸಲ್ಲ. ಅದಕ್ಕೆ ಇದನ್ನೇನು ಪ್ಲ್ಯಾನ್ ಮಾಡಿದೆ, ಇದನ್ನು ನಮ್ಮ ಮಕ್ಕಂಗೆ ಅಂತ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದು ಇವಾಗ ಸದ್ಯಕ್ಕೆ ನನ್ನ ಹತ್ರ ಇದೆ. ಇದು ಬಂದ್ಬಿಟ್ಟು TVS NTORQ 125 ರೇಸ್ XP ಎಡಿಷನ್ನು. ಟಾಪ್ ಮಾಡಲ್ಲು ಅಂದರೆ XT ಬರುತ್ತೆ, ಇದು XP ಎಡಿಷನ್ನು. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದೆ, ಹೇಳಿದ್ನಲ್ಲ May 7th ಪರ್ಚೇಸ್ ಮಾಡಿದೆ. ಸೊ ಓವರಾಲ್ ಚೆನ್ನಾಗಿದೆ ಗಾಡಿ. ಈಗ ಇದು ನಮ್ಮ ಗಾಡಿ. ಅವತ್ತು ಶೋರೂಮಲ್ಲಿ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೆ, ಅದನ್ನು ಹಾಕ್ತೀನಿ, ನೋಡ್ಕೊಂಬನ್ನಿ. ಸೊ ಇದು ಅವತ್ತೆಲ್ಲ ಡೆಲಿವರಿ ತೊಗೊಳಕ್ಕಾಗಲಿಲ್ಲ ನೀಟಾಗಿ. ಇವತ್ತು ಅದಕ್ಕೆ ನೀಟಾಗಿ ಶೂಟ್ ಮಾಡಿದ್ದೀವಿ. ಸ್ಪೀಡಾಗಿರ್ಬೋದು. ಗಾಡಿ ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಹೂವಿನಾರ ಎಲ್ಲ ತೊಗೊಂಡು ಅಲ್ಲಿ ಆ್ಯಕ್ಚುಲಿ ಮಾಡ್ಸೋಕ್ಕಂತ ಹೋದ್ವಿ, ಬಟ್ ಅಲ್ಲಿ ಇರಲಿಲ್ಲ, ಹೂವಿನಾರ ಏನು ಸಿಗಲಿಲ್ಲ. ಟೆಂಪಲಿಗೆ ವಿಸಿಟ್ ಮಾಡಿ ಹೋಗ್ತೀವಿ. ಇಲ್ಲಿ ನಮ್ಮೂರಲ್ಲೇ ಒಂದು ನಾವು ಯಾವಾಗಲೂ ಟೆಂಪಲಿಗೆ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಗಾಡಿ ಮಾತ್ರ ಸ್ಮೂತಾಗಿದೆ, ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಗಾಯ್ಸ್, ನೋಡಿದ್ರಲ್ಲ, ಇದು ನಮ್ಮ ಗಾಡಿ ವಿಡಿಯೋ. ಇದನ್ನು ತುಂಬ ದಿವಸದಿಂದ ತೊಗೋಬೇಕು. ಯಾಕೆ ಅಂದರೆ ನನ್ನ ಕಾಲೇಜಿಂದ ಮನೆಗೆ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಡೈಲಿ ನಡ್ಕೊಂಡು ಹೋಗ್ತಾಯಿದ್ದೆ 1 kilometer.
ಯಾರು ಫ್ರೆಂಡ್ಸ್ ಯಾರೂ ಬರ್ತಾ ಇರಲಿಲ್ಲ, ಅವ್ರ ಹತ್ರನೂ ಯಾರೂ ಗಾಡಿ ಇಲ್ಲ ನಮ್ಮ ಫ್ರೆಂಡ್ಸ್ ಹತ್ರನೂ. ಸೊ ಅದಕ್ಕೆ ಅಂತಲೇ ಒಂದು ಬೇಕು ಅಂತ ತೊಗೊಂಡಿದ್ದು. ಇನ್ನೂ ಏನಕ್ಕೆ ಇಲ್ಲೇ ಇದೆ ಅಂದರೆ ನನಗೆ ಗೊತ್ತಲ್ಲ, ಸೆಮ್ ಹಾಲಿಡೇಸ್ ಇದೆ 2 ಮಂತ್ಸು, ಅದಕ್ಕೆ ಅಂತ ಇಲ್ಲೇ ಇದೆ. ಇನ್ನೂ 1.5 ತಿಂಗಳು ಇದೆ. ಇಲ್ಲೇ ಎಲ್ಲ ವೀಡಿಯೋಸ್ ಮಾಡ್ತೀನಿ, ಡೈಲಿ ಮಾಡ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಒಂದು 3 ಡಿಜಿಟ್ ಅಂದರೆ ಅಬೋ 100 ಆರ್ 200 ಬಿಲೋ 1000 ಒಳಗೆ ಎಷ್ಟೇ ಸಬ್ಸ್ಕ್ರೈಬರ್ ಇರಲಿ ಅಷ್ಟೊತ್ತಿಗೆ ನಾನೊಂದು ಗಾಡಿ ತಂದೆ ತರ್ತೀನಿ ನಿಮಗೋಸ್ಕರ. ಸೊ ಇದು ಬಂದ್ಬಿಟ್ಟು ನನಗೆ 1,16,000 ಬಿತ್ತು. ಇದಕ್ಕೆ ನಮಗೆ ಆಕ್ಸೆಸರೀಸ್ ಬಂದ್ಬಿಟ್ಟು ನನಗೆ ಹಾಕ್ಸಿದ್ದು ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸಿದ್ದು. ಇದೊಂದು ಹಾಕ್ಸಿದೆ, ಈ ಗೇಜ್ ಒಂದು, ಇಲ್ಲಿ ಮತ್ತು ಈ ಮ್ಯಾಟು ಮತ್ತು ಈ ಸೀಟ್ ಕವರು ಮತ್ತು ಹೆಲ್ಮೆಟ್ ಥರದ್ದು ಮತ್ತೆ ಹೋದೆ ಅದೊಂದು. ಸೊ ಇದು 4 ಆಕ್ಸೆಸರೀಸ್ ಕೊಟ್ಟರು. ಇದಕ್ಕೆ ಬಂದುಬಿಟ್ಟು ಎಕ್ಸ್ಟ್ರಾ 2,000, ಅದರಲ್ಲೇ 1,16,000 2,000 ಎಕ್ಸ್ಟ್ರಾ ಬಿದ್ದಿತ್ತು. ಸೊ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿದ್ವಿ. ಇದನ್ನೆಲ್ಲ EMI ಕಟ್ಕೊಂಡ್ವಿ ಅಂದರೆ ನಮಗೆ ಆಗೋಲ್ಲ ತಿಂಗಳ ಕಟ್ಕೊಂಡು ಹೋಗೋಕ್ಕೆ. ಸೊ ಅದಕ್ಕೆ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡೆ. ಇನ್ನೇನು ಮಾಡಬೇಕಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸೊ ಇದನ್ನು ಹಿಂಗೆ ಮಾಡಿದ್ದೀವಿ, ಒಳ್ಳೊಳ್ಳೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೊಂಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಇದ್ರದ್ದು ಡೀಟೇಲ್ಡ್ ರಿವ್ಯೂ, ಇದೆಷ್ಟು ಹಾರ್ಸ್ ಪವರು, ಏನು ಎತ್ತ ಹೆಂಗೆ ಅಂತ ಎಲ್ಲ ಹೇಳ್ತೀನಿ. ಇದು ಆಲ್ರೆಡಿ 500 ಕಿಲೋಮೀಟರ್ಸ್ ಓಡಿದೆ. ಇದ್ರದ್ದು ಫಸ್ಟ್ ಸರ್ವಿಸು ಮಾಡಿಸ್ಬೇಕು, ಅದು ಒಂದು ವ್ಲಾಗ್ ಬರುತ್ತೆ. ಎಲ್ಲ ತುಂಬ ಲೈನಪ್ಪಲ್ಲಿ ತುಂಬ ಇದ್ದಾವೆ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಈ ಗಾಡಿ ಏನಾದರೂ ನಿಮಗೆ ಇಷ್ಟ ಆಗಿದರೆ, ನಾನು ವ್ಲಾಗ್ ಮಾಡೋದೇನಾದರೂ ನಿಮಗೆ ತುಂಬ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಖಂಡಿತ ಟ್ರೈ ಮಾಡೋಕ್ಕಾದ್ರೆ ಮಾಡ್ತೀನಿ. ಸೊ ದಯವಿಟ್ಟು ಯಾರು ನೋಡ್ತೀರೋ ಅವ್ರು ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಹಾಕಿ ಹೋಗ್ರಿ ಸಾಕು. ಕಮೆಂಟಲ್ಲಿ ಆರ್ಟ್ ಸಿಂಬಲ್ ಹಾಕ್ತಿರೋ, ಏನು ಹಾಕ್ತಿರೋ, ಇಲ್ಲ ಬೈತಿರೋ, ಏನಾದರೂ ಮಾಡಿರಿ, ಒಟ್ಟಿನಲ್ಲಿ ಒಂದು ಕಮೆಂಟ್ ಹಾಕ್ರಿ. ನಮಗೆ ನೋಡೋಕೆ ಒಂಥರ ಬೂಸ್ಟಪ್ ಬರುತ್ತೆ, ಇನ್ನೂ ಏನಾದರೂ ಮಾಡಬೇಕು, ಏನಾದರೂ ಇನ್ನೂ ಎಕ್ಸ್ಟ್ರಾ ವೀಡಿಯೋಸ್ ತೆಗಿಬೇಕು ಅಂತ. ಸೊ ಥ್ಯಾಂಕ್ ಯು ಗೈಸ್, ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸೊ ಗೈಸ್, ಇದು ನಮ್ಮ ವಿಡಿಯೋ ನೋಡಿದ್ರಲ್ಲ. ಸೊ ನನ್ನ ಜೊತೆ ಇವತ್ತು ನಮ್ಮ ಫ್ರೆಂಡ್ ಗಿರೀಶ್ ಅಂತೇಳಿ ಇವನ ಹೆಸರು. ಫಸ್ಟ್ ಟೈಮಿಂದ ವ್ಲಾಗ್ ಅನಿಸುತ್ತೆ. ನಮ್ಮ ಬೆಸ್ಟ್ ಫ್ರೆಂಡು, ನಮ್ಮ ಮನೆ ಹತ್ರ ಯಾವತ್ತಿದ್ರು ನಾನು ಇವನು ಜೊತೆ, ಇನ್ಯಾರು ಅಷ್ಟೊಂದು ಬರೋಲ್ಲ. ಯಾರು ಬರೋಲ್ಲ ಅಂದರೆ ಎಲ್ಲರೂ ಡಿಸ್ಟೆನ್ಸಲ್ಲಿದ್ದಾರೆ, ಅದಕ್ಕೆ ಬರೋಲ್ಲ. ಸೊ ಇದು ಹಿಂಗಿತ್ತು ಇವತ್ತಿನ ವಿಡಿಯೋ. ಇವನೇ ಎಲ್ಲ ಶೂಟ್ ಮಾಡಿದ್ದು ದೂರದಿಂದ. ಫಸ್ಟ್ ಟೈಮ್ ನಾನು ಈ ಥರ ಕ್ಯಾಮ್ರಾಮ್ಯಾನ್ ಒಬ್ಬನ ಇಟ್ಕೊಂಡು ನಾನು ಶೂಟ್ ಮಾಡಿದ್ದು ಫಸ್ಟ್ ಟೈಮು. ಯಾವಾಗಲೂ ಇದೇ ಆ್ಯಂಗಲ್ ನೀವು ನೋಡಿರ್ತೀರ. ಫಸ್ಟ್ ಟೈಮ್ ಗಾಡಿ ತೊಗೊಂಡ್ವಲ್ಲ, ಒಂದು ಚೆನ್ನಾಗಿರಲಿ, ಒಂದು ಡಾಕ್ಯುಮೆಂಟೇಷನ್ ಮಾಡಿಡೋಣ ಅಂತೇಳಿ ಈ ಥರ ತೊಗೊಂಡೆ. ಸೊ ಈ ಕಡೆ ಸೀನ್ರಿ ನೋಡಿರಿ, ಎಲ್ಲ ಕಡೆ ಗ್ರೀನ್ರಿ ಇದ್ದಷ್ಟು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ ಒಳ್ಳೆ ನೇಚರ್ ತೊಗೊಂಡು ಬಂದ್ವಿ ಈ ಕಡೆ. ಸೊ ಆ್ಯಕ್ಚುಲಿ ಇನ್ನೊಂದು ಲೊಕೇಶನ್ ಅಂದ್ಕೊಂಡಿದ್ವಿ, ಆ ಲೊಕೇಶನ್ ಸ್ವಲ್ಪ ಚೆನ್ನಾಗಿರಲಿಲ್ಲ ಎಲ್ಲ ಶೂಟ್ ಮಾಡೋಕ್ಕೆ, ಅದಕ್ಕೆ ಇಲ್ಲಿಗೆ ಬಂದಿದ್ವಿ. ಇದು ನೋಡಿ ಗಾಡಿ ಈ ಥರ ಇದೆ. ಇದನ್ನು ವಾಶ್ ಮಾಡಿಸಿದೆ, ಎಷ್ಟು ದಿವಸ ಆಗಿದೆ ನೋಡಿ, ಎಲ್ಲ ಧೂಳು ಹಿಡ್ದಿದೆ. ಯಪ್ಪ, ಇವಾಗ ಸ್ವಲ್ಪ ಹಂಗಂಗೆ ಟಚಪ್ ಮಾಡ್ಕೊಂಡು ಬಂದಿದ್ದೀವಿ, ಶೂಟ್ ಮಾಡಲೇಬೇಕು ಅಂತೇಳಿ. ಸೊ ಗಾಡಿ ತೋರಿಸ್ತೀನಿ ನೋಡ್ರಿ, ಇಲ್ಲಿ ಆನ್ ಮಾಡಿ. ಇದು TFT ಡಿಸ್ಪ್ಲೇ. ಇದೆಲ್ಲ ಡೀಟೇಲಾಗಿ ರಿವ್ಯೂ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ನೆಕ್ಸ್ಟ್ ಇನ್ನೊಂದು. ಸೊ ಇವತ್ತು ನಾಳೆ ಬರುತ್ತೆ, ಇಲ್ಲ ಆಚೆ ನಾಡಿದ್ದು ಬರುತ್ತೆ. ನೋಡಿ, ಎಂಜಾಯ್ ಮಾಡಿ. ಸೊ ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.